ಆ ದಿನ ಕರ್ಣ ಗಂಧರ್ವರ ಸಾವಿರಾರು ಮಂದಿ ಯೋಧರನ್ನ ನಾಶ ಮಾಡಿಸ್ತಾನೆ. ವನವಾಸದಲ್ಲಿದ್ದ ಪಾಂಡವರನ್ನು ಅವಮಾನಿಸಬೇಕೆಂದು ತಿಳಿದು ಕರ್ಣ ಮತ್ತು ದುರ್ಯೋಧನರು ತಮ್ಮ ಕುಟುಂಬ ಸಮೇತರಾಗಿ ಪ್ರಜೆಗಳ ಸಹಿತ ದ್ವೈತವನಕ್ಕೆ ಬರುತ್ತಾರೆ. ಅಲ್ಲಿಗೆ ಬಂದ ಉದ್ದೇಶ ಎರಡಾಗಿತ್ತು. ಒಂದನೇ ಉದ್ದೇಶ ಅಲ್ಲಿದ್ದ ಗೋವುಗಳನ್ನು ಲೆಕ್ಕ ಹಾಕುವುದು ಮತ್ತು ಗೋವುಗಳ ಬೆಳವಣಿಗೆ ಹೇಗಿದೆ ಅಂತ ನೋಡುವುದು, ಮತ್ತು ಎರಡನೇ ಉದ್ದೇಶ ಮತ್ತು ಮುಖ್ಯ ಉದ್ದೇಶ ಪಾಂಡವರಿಗೆ ಅವಮಾನ ಮಾಡುವುದಾಗಿತ್ತು. ನಾವು ಎಷ್ಟು ಸಂತೋಷದಿಂದ ಬಾಳುತ್ತಿದ್ದೇವೆ ಮತ್ತು ನೀವು ಎಷ್ಟು ಕಷ್ಟಪಡುತ್ತಿದ್ದೀರಿ ಎನ್ನುವುದು ಪಾಂಡವರಿಗೆ ತಿಳಿಸುವುದು ದುರ್ಯೋಧನನ ಮುಖ್ಯ ಉದ್ದೇಶವಾಗಿತ್ತು. ಹಾಗಾಗಿ ದ್ವೈತವನಕ್ಕೆ ಕರ್ಣರ ಸಮೇತರಾಗಿ ಅಲ್ಲಿಗೆ ಬರುತ್ತಾರೆ. ದುರ್ಯೋಧನನ ಈ ನೀಚ ಉದ್ದೇಶ ಇಂದ್ರದೇವನಿಗೆ ತಿಳಿದು ಇಂದ್ರದೇವ ಚಿತ್ರಸೇನನಿಗೆ ಒಂದು ಆದೇಶ ನೀಡುತ್ತಾನೆ. ದ್ವೈತವನದಲ್ಲಿದ್ದ ದುರ್ಯೋಧನ ಹಾಗೂ ಅವನ ಕುಟುಂಬಸ್ಥರನ್ನು ಸೆರೆಯಾಗಿಸಿ ನನ್ನ ಬಳಿಗೆ ಕರೆತಾ ಎಂದು ಹೇಳ್ತಾನೆ. ಹಾಗೆ ಇಂದ್ರನ ಮಾತಿನಂತೆ ಚಿತ್ರಸೇನ ಮತ್ತು ಅವನ ಸಂಪೂರ್ಣ ಸೇನೆ ದ್ವೈತವನದ ಸರೋವರದಲ್ಲಿ ಬಂದು ಬೀಡು ಬಿಡುತ್ತದೆ. ಗೋವುಗಳನ್ನು ಲೆಕ್ಕ ಹಾಕಿದ ದುರ್ಯೋಧನ ದ್ವೈತವನದ ಸರೋವರಕ್ಕೆ ಬರುತ್ತಾನೆ. ಅಲ್ಲಿಗೆ ಬಂದು ಚಿತ್ರಸೇನನ ಬಳಿ, ಇದು ಹಸ್ತಿನಾಪುರಕ್ಕೆ ಸೇರಿದ ಜಾಗ, ನೀವಿಲ್ಲಿ ಏನು ಮಾಡುತ್ತಿದ್ದೀರಿ? ನಾನು ಇಲ್ಲಿನ ರಾಜ, ನೀ ಈಗಲೇ ಈ ಸ್ಥಳದಿಂದ ಹೊರಡಬೇಕೆಂದು ಆದೇಶ ನೀಡುತ್ತಾನೆ. ಆದರೆ ಚಿತ್ರಸೇನ ನಗಾಡುತ್ತಾ ಹೇಳುತ್ತಾನೆ, ನೀನೇ ಒಂದು ಮೂರ್ಖ, ನನಗೇನು ಹೇಳುತ್ತಿದ್ದೀಯಾ? ನಿನಗೆ ಸಾಧ್ಯವಾದರೆ ನನ್ನನ್ನು ತಡೆ ಎಂದು ಹೇಳುತ್ತಾನೆ. ಆವಾಗ ನಡೆಯಿತು ಚಿತ್ರಸೇನ ಮತ್ತು ದುರ್ಯೋಧನ ಕಾಳಗ. ಅಲ್ಲಿ ಗಂಧರ್ವರಿಗೂ ಮತ್ತು ಕರ್ಣ ಮತ್ತು ದುರ್ಯೋಧನರಿಗೂ ಘನಘೋರ ಯುದ್ಧ ನಡೆಯುತ್ತದೆ. ಆ ದಿನ ಕರ್ಣ ಗಂಧರ್ವರ ಸಾವಿರಾರು ಮಂದಿ ಯೋಧರನ್ನ ನಾಶ ಮಾಡುತ್ತಾನೆ. ಎಷ್ಟು ಭೀಕರವಾಗಿ ಯುದ್ಧ ಮಾಡ್ತಾನಂದ್ರೆ ಪ್ರಥಮಾರ್ಧದಲ್ಲಿ ಕರ್ಣ ಮತ್ತು ದುರ್ಯೋಧನ ಸೇನೆ ವಿಜಯಶಾಲಿ ಆಗ್ತಾರೆ. ಇದನ್ನು ನೋಡಿದ ಚಿತ್ರಸೇನ ಮಾಯ ಯುದ್ಧವನ್ನ ಪ್ರಾರಂಭ ಮಾಡ್ತಾನೆ. ಶಬ್ದವೇದಿ ವಿದ್ಯನ್ನರಿತ ಕರ್ಣ ಅದನ್ನು ಕೂಡ ಹಲವು ಬಾರಿ ನಾಶ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆದರೆ ಅವನ ಸುತ್ತ 8 ದಿಕ್ಕುಗಳಿಂದ ಬಾಣ ಬಂದ ಕಾರಣ ಕರ್ಣನಿಗೆ ಅದನ್ನು ತಡೆಯಲು ಸಾಧ್ಯವಾಗುವುದಿಲ್ಲ. ಅವನ ಕುದುರೆಯನ್ನು ನಾಶ ಮಾಡ್ತಾರೆ, ಅವನ ಸಾರಥಿಯನ್ನು ನಾಶ ಮಾಡ್ತಾರೆ, ಅವನ ರಥವನ್ನು ನಾಶ ಮಾಡ್ತಾರೆ. ರಥಕ್ಕೆ ನಿಂತಹ ಎಲ್ಲ ಸೈನಿಕರನ್ನು ಕೊಂದು ಕರ್ಣನು ಅಲ್ಲಿ ಒಬ್ಬಂಟಿ ಆಗ್ತಾನೆ. ಆವಾಗ ಕರ್ಣ ವಿಕರ್ಣನ ರಥವನ್ನೇರಿ ಅಲ್ಲಿಂದ ಓಡಿ ಹೋಗ್ತಾನೆ. ಕಾರಣ, ಈ ಹಿಂದೆ ಭೀಷ್ಮರು ಇಡೀ ಗಂಧರ್ವ ಲೋಕನನ್ನೇ ನಾಶ ಮಾಡಲು ಹೊರಟಿರುತ್ತಾರೆ. ಈ ಮಾಯವಿದ್ಯೆ ಭೀಷ್ಮರಿಗೆ ತಿಳಿದಿದೆ ಎನ್ನುವುದು ಕರ್ಣನಿಗೆ ಗೊತ್ತಿತ್ತು. ಭೀಷ್ಮರು ಯಾಕೆ ಗಂಧರ್ವರನ್ನು ನಾಶ ಮಾಡಲಿಕ್ಕೆ ಹೊರಡ್ತಾರೆ ಅನ್ನೋದನ್ನ ನಿಮಗೆ ಬೇಕಾದ್ರೆ ಕಮೆಂಟ್ ಮಾಡಿ, ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾಗಿ ಕರ್ಣ ವಿಕರ್ಣನ ರಥ ಏರಿ ಭೀಷ್ಮರ ಬಳಿ ಬರುತ್ತಾನೆ. ಆವಾಗ ದುರ್ಯೋಧನ ಒಬ್ಬಂಟಿ ಆಗ್ತಾನೆ. ದುರ್ಯೋಧನನನ್ನ ಚಿತ್ರಸೇನ ಸೋಲಿಸಿ ದುರ್ಯೋಧನನನ್ನ ಮತ್ತು ಅವನ ಪತ್ನಿ ಹಾಗೂ ಅವನ ತಮ್ಮಂದಿರನ್ನು ಮತ್ತು ಅವನ ತಮ್ಮಂದಿರ ಪತ್ನಿ, ಊರ ಪ್ರಜೆಗಳು, ಸೈನಿಕರು ಎಲ್ಲರನ್ನೂ ಕಟ್ಟಿ ಅವನನ್ನ ಎಳೆದುಕೊಂಡು ಹೋಗುತ್ತಾನೆ. ಅಲ್ಲಿ ಬದುಕುಳಿದ ಕೆಲವೊಂದು ಸೈನಿಕರು ಬಂದು ಧರ್ಮರಾಯನಿಗೆ ಈ ವಿಷಯವನ್ನು ಒಪ್ಪಿಸ್ತಾರೆ. ವಿಷಯ ತಿಳಿದ ಧರ್ಮರಾಯ ಏನು ಮಾಡಿದ? ಅರ್ಜುನ ಚಿತ್ರಸೇನನನ್ನು ಗೆದ್ದಿದ್ದೇಗೆ ಹಾಗೂ ದುರ್ಯೋಧನನನ್ನ ಬಿಡಿಸಿದ್ದೇಗೆ ಎಲ್ಲವುದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ.